ಬೆಂಗಳೂರಿಂದ ಮಿರಾಜ್‌ಗೆ ಹೋಗುವ ಕಿತ್ತೂರು ಚೆನ್ನಮ್ಮ ಎಕ್ಸ್‌ಪ್ರೆಸ್ ರೈಲಿಗಾಗಿ ಚಂದ್ರು ರೈಲ್ವೆ ನಿಲ್ದಾಣದಲ್ಲಿ ಅಶಾಂತಿಯಿಂದ ದಾರಿ ಕಾಯುತ್ತಿದ್ದ. ರೈಲು ಇನ್ನೂ ಪ್ಲಾಟ್‌ಫಾರ್ಮ್‌ಗೆ ಬಂದಿರ್ಲಿಲ್ಲ. ಚಂದ್ರುವಿನ ತಮ್ಮ ಗಿರೀಶ್ ಈಗ 2 ಮ್ಯಾಗಝೀನ್ ತರ್ತೇನೆ ಅಂತ ಹೇಳ್ಬಿಟ್ಟು 1 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳ್ದವನು ಅರ್ಧ ಗಂಟೆ ಆದ್ರೂ ಬಂದಿರ್ಲಿಲ್ಲ. ಚಡಪಡಿಕೆಯಿಂದ ಚಂದ್ರು ಮತ್ತೆ ಮತ್ತೆ ವಾಚ್ ನೋಡಿಕೊಳ್ಳುತ್ತಿದ್ದ. ರೈಲು ನಿಧಾನವಾಗಿ ಪ್ಲಾಟ್‌ಫಾರ್ಮ್‌ಗೆ ಬರುವುದು ಕಾಣಿಸಿತು. ಚಂದ್ರುವಿಗೆ ಆತಂಕ ಕಡಿಮೆಯಾದರೂ ಮನದ ಮೂಲೆಯಲ್ಲಿ ಎಲ್ಲೋ ಒಂದು ರೀತಿಯ ಅಳುಕು. ಕೇವಲ ಕೇಳಿದ, ನೋಡಿ ಅರಿಯದ ಊರು ಧಾರವಾಡ. ಹೇಗಿದೆಯೋ ಏನೋ? ಪ್ರಥಮ ಬಾರಿಗೆ ತನ್ನ ಪ್ರಿಯವಾದ ಸುಪರಿಚಿತ ತವರನ್ನು ತೊರೆದು ಪರಿಚಿತ ಪತಿಯನ್ನು ಹಿಂಬಾಲಿಸುವಂತೆ ಹರ್ಷದಿಂದ ಆದರೂ ಹೆದರಿದ ನವ ವಧುವಿನಂತೆ ಚಂದ್ರುವಿನ ಮನಸ್ಥಿತಿಯಾಗಿತ್ತು. ಬೆಂಗಳೂರು, ಮಂಡ್ಯ, ಮೈಸೂರು, ಶಿವಮೊಗ್ಗ ಪ್ರದೇಶ ದಾಟಿ ಹೋಗದ ಚಂದ್ರು ಹೊಸ ಕೆಲಸಕ್ಕಾಗಿ ಹೊಸ ತಾಣವಾದ ಧಾರವಾಡಕ್ಕೆ ಹೊರಟಿದ್ದ. ಕೆಲಸ ಸಿಕ್ಕಿರುವುದು ಧಾರವಾಡದಲ್ಲಿ. ಅಲ್ಲದೆ ಮೊದಲನೇ ಕೆಲಸ ಬೇರೆ. ಬಿಡುವಂತಿಲ್ಲ. ಹಣದ ಮೋಹ ಹೆಚ್ಚೋ, ನೆಲದ ಮೋಹ ಹೆಚ್ಚೋ. ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಟೆಕ್ನಿಕಲ್ ಆಫೀಸರ್ ಹುದ್ದೆ. ಒಳ್ಳೆಯ ಕೆಲಸವೇ. ಆದ್ದರಿಂದ ಚಂದ್ರು ನಿರ್ವಾಹವಿಲ್ಲದೆ ಒಪ್ಪಿದ್ದ. ಚಂದ್ರು, ರೈಲು ಬಂದಾಯ್ತು. ಸಾಮಾನು ಕೊಡು, ಇಡ್ತೀನಿ ಎಂದು ಎಲ್ಲಿಂದನೋ ಮಾಯಗಾರನಂತೆ ಬಂದ ಗಿರೀಶ್ ಯೋಚನೆಯಲ್ಲಿ ಮುಳುಗಿದ್ದ ಚಂದ್ರುವನ್ನ ಎಚ್ಚರಿಸಿದ. ಗಿರೀಶ್ನ ಸ್ವಭಾವವೇ ಹಾಗೆ. ಒಂದು ಕ್ಷಣವೂ ನಿರಾತಂಕವಾಗಿ ನಿರಾಳವಾಗಿ ಕೂರುವವನಲ್ಲ. ಸದಾ ಕಾಲ ಚಟುವಟಿಕೆಯಿಂದ ಇರುವವನು. ಚಂದ್ರು ರೈಲಿನಲ್ಲಿ ಕುಳಿತು ತಮ್ಮನಿಗೆ ಕೈ ಬೀಸಿದ. ನಿಧಾನವಾಗಿ ರೈಲು ಹೊರಟಿತು. ಗಿರೀಶ್ನ ಕೈ ಕಾಣದಷ್ಟು ಮುಂದೆ ಚಲಿಸಿತು. ಅಕ್ಕಪಕ್ಕದಲ್ಲಿದ್ದ ಪ್ರಯಾಣಿಕರು ತಮ್ಮ ತಮ್ಮ ಸಾಮಾನುಗಳನ್ನ ತಮ್ಮ ತಮ್ಮ ಜಾಗಕ್ಕೆ ಸೇರಿಸುತ್ತಾ ಮಾತಿಗೆ ಆರಂಭಿಸಿದರು. ಮಳಿ ಹೆಂಗೋ ಏನೋ ಈ ವರ್ಷ. ಹೋದ್ಸಾರಿ ಮಳಿ ಏಟಿಗೆ ಎಮ್ಮೆ ಕರಿ ತುಂಬಿ ಹರಿದಿತ್ತು ಎಂದು ಯಾರೋ ಅಂದರು. ಅದಾ ಹೋದ್ಸಾರಿ ಮಳಿಗೆ ಘಟಪ್ರಭಾ ದಬ ದಬ ತುಂಬಿ ಮಸ್ತಾಗಿ ಕಾಣ್ತಿತ್ತಪ್ಪ. ಈ ಮಾತುಗಳು ಚಂದ್ರುವಿನ ಕಿವಿಗೆ ಬಿದ್ದಾಗ ಅವನಿಗದು ಅರ್ಥವೇ ಆಗಲಿಲ್ಲ. ಅದು ಕನ್ನಡ ಭಾಷೆಯಾದ್ರೂ ಅವನಿಗೆ ಪರಭಾಷೆ ಕೇಳಿದಂತೆ ಕಕ್ಕಾಬಿಕ್ಕಿಯಾಗಿದ್ದನು. ನಶ್ಯದ ಬಣ್ಣದ ಕೋಟನ್ನು ಧರಿಸಿ ಕರಿಯ ಟೋಪಿಯನ್ನ ಇಟ್ಕೊಂಡಿದ್ದಂತ ಮುದುಕರು ಅಂಗೈಯಲ್ಲಿ ತಂಬಾಕನ್ನ ತಿಡುತ್ತಿದ್ರು. ಪಕ್ಕದಲ್ಲಿ ರುಮಾಲು ಧರಿಸೋನ ಜೊತೆ, ನೀನ್ ಏನಾದ್ರೂ ಹೇಳು, ಹುಕ್ಕೇರಿ ಬಾಳಪ್ಪನ ಪದ ನನಗೆ ಪಸಂದ ಎಂದಾಗ ರುಮಾಲು ಧರಿಸಿದ ಧೋತ್ರ ಉಟ್ಟ ಹಿರಿಯರು, ನನಗಂತೂ ಬಾಳೆ ಕಾನರ ಸೀತರ ಸೇರ್ತದಪ್ಪ ಎಂದರು. ಮೌನವಾಗಿ ಕುಳಿತು ಕೇಳುತ್ತಿದ್ದ ಚಂದ್ರುವನ್ನು ರುಮಾಲಿನ ಹಿರಿಯರು ಮಾತಿಗೆ ಹೇಳಿದರು. ಯಾವ ಊರಿಗೆ ಹೋಗ್ತಿದ್ದೀರಿ? ಧಾರವಾಡಕ್ಕೆ. ಅಲ್ಲಿ ಯಾರ ಮನೆಗೆ? ಅರೆ, ಇದೇನು ಈ ಮುದುಕರಿಗೆ ಧಾರವಾಡದಲ್ಲಿ ಎಲ್ಲರ ಪರಿಚಯವಿದ್ದಂತೆ ಮಾತನಾಡ್ತಿದ್ದಾರಲ್ಲ ಎನಿಸಿತು ಚಂದ್ರುವಿಗೆ. ಯಾರ ಮನೆಗೂ ಅಲ್ಲ. ನೌಕರಿ ಮೇಲೆ ಹೊರಟ್ರಿ ಏನು? ಹ್ಮ್ ನಿರುತ್ಸಾಹದಿಂದ ಚಂದ್ರು ಉತ್ತರಿಸಿದ. ಧಾರವಾಡದಲ್ಲಿ ದೂರದ ಸಂಬಂಧಿ ಕೃಷ್ಣಮೂರ್ತಿ ಅಲಿಯಾಸ್ ಕಿಟ್ಟಿ ಇದ್ದಾನೆ. ಅವರು ಬೆಂಗಳೂರಿನವರಾದರೂ ಧಾರವಾಡದಲ್ಲಿ ಅನೇಕ ವರ್ಷಗಳಿಂದ ಇದ್ದಾರೆ. ಸ್ವಂತ ಮನೆಯನ್ನು ಕಿಟ್ಟಿಯ ತಂದೆಯೇ ಕಟ್ಟಿದ್ದಾರೆ. ಕಿಟ್ಟಿಗೂ ಅಲ್ಲಿಯೇ ಕೆಲಸವಾಗಿದೆ. ಹೆಚ್ಚು ಕಡಿಮೆ ಚಂದ್ರುವಿನಷ್ಟೇ ಅವನ ವಯಸ್ಸು. ಈಗ ಅವನ ಕನ್ನಡಕ್ಕೂ ಧಾರವಾಡದ ಛಾಯೆಯೇ ಬಂದಿದೆ. ಕಿಟ್ಟಿ ಸ್ಟೇಷನ್ಗೆ ಬರುತ್ತೇನೆ ಎಂದು ತಿಳಿಸಿದ್ದ. ಅವನ ಮನೆಯಲ್ಲೇ ಹೆಚ್ಚು ಎಂದರೆ 1 ವಾರ ಇರಬಹುದು. ಬೇರೆ ಮನೆಯನ್ನು ಅಥವಾ ಕೋಣೆಯನ್ನು ನೋಡಲು ಚಂದ್ರು ಈಗಾಗಲೇ ವಿನಂತಿಸಿಕೊಂಡಿದ್ದಾನೆ. ಕಿಟ್ಟಿ ಏನು ನೋಡಿದ್ದಾನೋ ಏನೋ, ದೇವರೇ ಬಲ್ಲ. ಅಷ್ಟರಲ್ಲಿ ತುಮಕೂರು ಬಂದಿತು. ಕರಿಯ ಟೋಪಿಯ ಹಿರಿಯರು, ಊಟ ಮಾಡಿದ್ದೀರೇನು? ಚಪಾತಿ ತಂದೀನಿ ಎಂದರು. ಅವರ ಉದಾರತೆ ನೋಡಿ ಚಂದ್ರು ಬೆರಗಾದ. ಅಪರಿಚಿತ ತರುಣನನ್ನು ತಮ್ಮೊಡನೆ ಊಟಕ್ಕೆ ಕರೆಯುವ ಔದಾರ್ಯ ಎಷ್ಟು ಜನರಿಗಿದೆ? ಬೇಡ, ಥ್ಯಾಂಕ್ಸ್, ನಾನು ಊಟ ಮಾಡಿಕೊಂಡು ಬಂದಿದ್ದೇನೆ ಎಂದು ಚಂದ್ರು ನಯವಾಗಿ ನಿರಾಕರಿಸಿದ. ಸಹ ಪ್ರಯಾಣಿಕರು ಊಟದ ಗಂಟನ್ನ ಬಿಚ್ಚಿದರು. ಕಿಟಕಿಯಿಂದ ಕತ್ತಲೆಯಲ್ಲಿ ನಾಳಿನ ಭವಿಷ್ಯವನ್ನ ನೋಡುವಂತೆ ಚಂದ್ರು ವಿಚಾರದ ಸಾಗರದಲ್ಲಿ ಮುಳುಗಿದ. ಸುಂದರ ಸುಮಧುರವಾದ ಧ್ವನಿ, ಎಂಥವರನ್ನೂ ಮರಳು ಮಾಡುವ ಗಾನ. ರಸಿಕನಾದ ಚಂದ್ರು ತನ್ನೆಲ್ಲ ಆತಂಕಗಳನ್ನು ಕಿತ್ತೆಸೆದು ಕೇಳಿದ. ಪಾರ್ಟೇಷನ್ ಬದಿಯಿಂದ ಹಾಡು ಕೇಳಿಬರುತ್ತಿತ್ತು. ವಸಂತವನದಲ್ಲಿ ಕೂಗುವ ಕೋಗಿಲೆ, ರಾಜನ ಪದವಿಯ ಬಯಸುವುದಿಲ್ಲ. ಇಂದು ಹಾಡುವ ಯುವತಿ ಕೋಗಿಲೆಯಂತೆ ಇಂಪಾಗಿ ಹಾಡುತ್ತಿದ್ದಾಳೆ. ಸಹಜವಾಗಿ, ಯಾವುದೇ ಪಕ್ಕಾ ವಾದ್ಯದ ಗದ್ದಲವಿಲ್ಲದೆ ನಿರಾತಂಕವಾಗಿ ಹಾಡುತ್ತಿದ್ದಾಳೆ. ಅವಳ ಈ ಗಂಧರ್ವ ಗಾನ ಅಪಾರ್ಟ್ಮೆಂಟ್ ತುಂಬಾ ಪಸರಿಸಿತು. ಮುದುಕರು ಮೌನವಾಗಿ ಊಟ ಮಾಡುತ್ತಿದ್ದರು. ಚಂದ್ರು ಗಂಧರ್ವ ಲೋಕದ ಗಂಧರ್ವ ಗಾನದಲ್ಲಿ ಮುಳುಗಿ ಹೋದ. ಹಾಡು ಮುಗಿದಾಗ ಹುಡುಗಿಯರ ಕಿಲಕಿಲ ನಗುವ ಧ್ವನಿಯು ಚಂದ್ರುವಿಗೆ ಕಿತ್ತೂರು ಎಕ್ಸ್‌ಪ್ರೆಸ್‌ನಲ್ಲಿ ತಾನಿರುವುದು ಎಂದು ನೆನಪು ಮಾಡಿತು. ವಿನು ಒನ್ಸ್ ಮೋರ್, ವಿನು ಒನ್ಸ್ ಮೋರ್ ಎಂದು ದೊಂಬಲು ಬೀಳುವ ಧ್ವನಿಗಳು ಕೇಳಿದವು. ಅಂದರೆ ಆ ಅಭಿನವ ಲತಾ ಮಂಗೇಶ್ಕರ್‌ಳ ಹೆಸರು ವಿನು ಎಂದು ಗೊತ್ತಾಯಿತು ಚಂದ್ರುವಿಗೆ.
ವಿನು ಎಂದರೆ ವಂದನಾಳೆ ವನಿತಾಳೆ. ಈ ಸಿರಿಕಂಠದ ಒಡತಿಯನ್ನು ನೋಡುವ ಆಸೆಯಾಯಿತು ಚಂದ್ರುವಿಗೆ. ಇಲ್ಲವಾ, ಇನ್ನು ಹಾಡ್ ಸಾಕು. ಈಗ 10:30 ಆಗ್ಯದೆ. ಲಘುನ ಮಲಗ್ತಿದ್ರೆ ಧಾರವಾಡಕ್ಕೆ ಇಳಿಯೋ ಬದಲಿಗೆ ಲೋಂಡಾನಕ್ಕೆ ಇಳಿಬೇಕಾಗುತ್ತದೋ ಏನೋ ಎಂದು ವಿನು ಹಾಡನ್ನು ಹಾಡಲು ನಿರಾಕರಿಸುತ್ತಿದ್ದಳು. ಬಹುಶಃ ಅವಳು ಮತ್ತು ಅವಳ ಗೆಳತಿಯರೆಲ್ಲ ಧಾರವಾಡದಲ್ಲಿ ಇಳಿಯುತ್ತಾರೆ ಎಂದು ಚಂದ್ರು ತಾರ್ಕಿಕವಾಗಿ ಊಹಿಸಿ ಉತ್ಸಾಹಗೊಂಡ. ವಿನು, ನಿನಗ ಗಾಯನ ಗಂಧರ್ವೆ ಅಂತ ಬಿರುದು ಕೊಡಬೇಕು. ನಿನ್ನೆ ಕಾಂಪಿಟೇಷನ್ದಾಗ ನೀನು ಫಸ್ಟ್ ಪ್ರೈಸ್ ಪಡೀತಿ ಅಂತ ನಮ್ಗೆಲ್ಲ ಗೊತ್ತಿತ್ತು. ಅಂದ್ರೆ ಈ ಹುಡುಗಿಯರು ಯಾವುದೋ ಗಾಯನ ಸ್ಪರ್ಧೆಗೆ ಬೆಂಗಳೂರಿಗೆ ಬಂದಿದ್ದರು. ಅದರಲ್ಲಿ ಈ ವಿನುಗೆ ಪ್ರಥಮ ಬಹುಮಾನ ಬಂದಿದೆ. ಅದರಲ್ಲಿ ಅಚ್ಚರಿ ವಿಚಾರ ಇಲ್ಲ ಎಂದು ಚಂದ್ರುಗೆ ಅನಿಸಿತು. ನಿನ್ನೆ ತುಂಗಾ ತೀರ ವಿಹಾರಿ ಹಾಡು ಹೇಳ್ತಿದ್ದೆಲ್ಲ, ಅವಾಗ ಚರ್ಚ್ ಸಹಿತ ತಲಿ ತೂಗ್ತಿದ್ರು. ಅದೆಲ್ಲ ಇರ್ಲಿ, ಈಗ ಹಾಡು ಬಂದ್. ನಾಳೆ ಮತ್ತೆ ಲೇಡೀಸ್ ರೂಮ್ನ್ಯಾಗ ಮಧ್ಯಾಹ್ನ ಹಾಡು. ವಿನು ಎದ್ದು ನಿಂತ ಶಬ್ದ, ಕೈ ಬಳೆಯ ನಿನಾದವನ್ನ ಕೇಳಿ ಇವಳು ಕಾಲೇಜ್ ಕುಮಾರಿ ಎಂದುಕೊಂಡ ಚಂದ್ರು. ಎಕ್ಸ್ಕ್ಯೂಸ್ ಮೀ ಮಿಸ್ಟರ್, ನನ್ನ ಜಾಗ ಬಿಡ್ತೀರಾ? ಚಂದ್ರು ತಲೆ ಎತ್ತಿ ನೋಡಿದ. ಅದು ವಿನುವಿನ ಧ್ವನಿಯಾಗಿತ್ತು. ಶುದ್ಧವಾದ ಮೈಬಣ್ಣ, ವಿಶಾಲವಾದ ಕಪ್ಪು ಕಣ್ಣುಗಳು, ನೀಳವಾದ ನಾಸಿಕ. ಅಪರಿಚಿತ ತರುಣನನ್ನು ಮಾತನಾಡಿಸಿದ್ದಕ್ಕೋ ಏನೋ ಗಾಬರಿಯೋ ಸಂಕೋಚವೋ ಎನ್ನುವ ಮನೋಭಾವದಲ್ಲಿ ಆ ಭಾವನೆಯ ಪ್ರತಿಬಿಂಬ. ದಟ್ಟವಾದ ಕಪ್ಪು ಕೂದಲು, ನೀಳವಾದ ನಾಗರ ಹಾವಿನಂತ ಜಡೆ, ಒಂದು ಕೈಯಲ್ಲಿ ಬೆಡ್ಶೀಟ್ ದಿಂಬು, ಇನ್ನೊಂದು ಕೈಯಲ್ಲಿ ಟಿಕೆಟ್. ಚಂದ್ರು ತಾನಿರುವ ಜಾಗವನ್ನೇ ಮರೆತು ತದೇಕ ಚಿತ್ತನಾಗಿ ಎದುರಿಗೆ ನಿಂತ ಸುಂದರಿಯನ್ನ ನೋಡಿದ. ಧಾರವಾಡದ ಇಳಕಲ್ ಸೀರೆಯನ್ನು ಉಟ್ಟು ಕಪ್ಪು ಗಾಜಿನ ಬಳೆ ಧರಿಸಿದ ನಿರಾಭರಣ ಸುಂದರಿಯನ್ನು ಮತ್ತೆ ಮತ್ತೆ ನೋಡಿದ. ಸ್ವಲ್ಪ ಹೇಳ್ತೀರಾ, ಇದು ನನ್ನ ಬರ್ತ್? ವಿನು ಕೇಳಿದಾಗ ಚಂದ್ರು ನಾಚಿಕೆಯಿಂದ ಎಚ್ಚೆತ್ತುಕೊಂಡ. ಇಲ್ಲ, ಇದು ನನ್ನದು. G28. ಇಲ್ಲ, ಇಲ್ಲಿ ನೋಡಿ, G28. ವಸಂತವನದ ಕೋಗಿಲೆ ಉಳಿಯಿತು. ಸಿರಿಕಂಠದ ಒಡತಿ ಸುಂದರಿಯೂ ಆಗಿರಬೇಕು ಎನ್ನುವ ನಿಯಮವೇನೂ ಇಲ್ಲವಲ್ಲ. ಆದರೆ ವಿನು ಸುಂದರಿಯೂ ಆಗಿದ್ದಳು. ಸರಿ, ಇಬ್ಬರಿಗೂ ಒಂದು ಬರ್ತ್ ಕೊಟ್ಟಾಗಿತ್ತು. ಅದರ ಅರಿವು ಇಬ್ಬರಿಗೂ ಆಗಿತ್ತು. ಆದರೆ ಮುಂದೇನೋ ತಪ್ಪು ಮಾಡಿದ ಕ್ಲರ್ಕ್ ಈಗ ಬೆಂಗಳೂರಿನಲ್ಲಿ ಬೆಚ್ಚಗೆ ಹೊದ್ದುಕೊಂಡು ಮಲಗಿರಬಹುದು. ಚಂದ್ರು ಎದ್ದು ಟಿಸಿಯನ್ನು ಕರೆಯಲು ಹೋದ. ವಿನು G28 ಬರ್ತ್ ಮೇಲೆ ಕುಸಿದು ಕುಳಿತಳು. ಚಂದ್ರುವಿನೊಡನೆ ಬಂದ ಟಿಸಿ ಇದೊಂದು ಸಾಮಾನ್ಯ ಘಟನೆ ಎಂಬಂತೆ, ಹೌದು, ವಿನುತಾ F19 G28 ಆಗಿದೆ. ಚಂದ್ರಶೇಖರ್ M24 G28 ಆಗಿದೆ. ಸದ್ಯಕ್ಕೆ ಹೇಗೋ ಅಡ್ಜಸ್ಟ್ ಮಾಡಿ, ಮುಂದಿನ ಟೇಷನ್ದಾಗ ನೋಡ್ತೀನಿ ಎಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಟಿಸಿ ನಿರ್ವಿಕಾರದಿಂದ ಹೊರಟು ಹೋದ. ಈ ಮೋಹಿನಿ ವಿನುತಾಳ ಜೊತೆ ಹೇಗೆ ಅಡ್ಜಸ್ಟ್ ಮಾಡುವುದು? ಚಂದ್ರು ನಿರ್ವಾಹವಿಲ್ಲದೆ, ನೀವೇ ಬರ್ತ್ ತೆಗೆದುಕೊಳ್ಳಿ, ಸದ್ಯಕ್ಕೆ ನಾನು ಫೋಲ್ಡಲ್ ಬಿಡಿಸಿ ನೆಲದ ಮೇಲೆ ಮಲಗ್ತೀನಿ ಎಂದ. ನನ್ನಿಂದ ನಿಮಗೆ ತ್ರಾಸು? ಛೇಚೆ, ಏನು ಪರವಾಗಿಲ್ಲ ಬಿಡಿ. ವಿನುತಾ ಹೆಚ್ಚು ಮಾತನಾಡದೆ ಗೋಡೆ ಕಡೆ ಮುಖ ಮಾಡಿ ಮಲಗಿದಳು. ನೆಲದ ಮೇಲೆ ಹೋಲ್ಡಾಲ್ ಬಿಡಿಸಿ ಈ ಕೋಕಿಲ ಕಂಠದ ಸುಂದರಿಯನ್ನು ನೆನೆಯುತ್ತಾ ಚಂದ್ರು ಮಲಗಿದ. ರೈಲಿನ ಅಲ್ಲಾಡುವಿಕೆ ಚಂದ್ರುವಿಗೆ ಜೋಗುಳ ಹಾಡಿದಂತೆ ಆಗುತ್ತಿತ್ತು. ಚಂದ್ರು ಗಾಢವಾಗಿ ನಿದ್ರಿಸಿದ. ಗಡಿಬಿಡಿಯಿಂದ ಲುಂಗಿಯಲ್ಲಿ ಇಳಿದು ಒಂದು ಕೈಯಲ್ಲಿ ಹೋಲ್ಡಾಲ್, ಇನ್ನೊಂದು ಕೈಯಲ್ಲಿ ಸೂಟ್ಕೇಸ್ ಹಿಡಿದು ಅವಕ್ಕಾಗಿ ನಿಂತ ಚಂದ್ರುವನ್ನು ನೋಡಿ ಯಾರೋ ಗಾಗೈಸಿ ನಕ್ಕಂತಾಯಿತು ಚಂದ್ರುವಿಗೆ. ಸೊಗಸುಗಾರ ಚಂದ್ರುವಿಗೆ ಇದು ತೀರಾ ಅವಮಾನದ ಪ್ರಸಂಗ. ತನ್ನನ್ನು ಸ್ವಾಗತಿಸಲು ಬರುವ ಕಿಟ್ಟಿಗಾಗಿ ಏನೆಲ್ಲ ಸಿದ್ಧತೆಗಳನ್ನು ಚಂದ್ರು ಮಾಡಿಕೊಂಡಿದ್ದ. ಟ್ರಿಮ್ ಆಗಿ ಡ್ರೆಸ್ ಮಾಡಿಕೊಂಡು, ಘಮಘಮಿಸುವ ಸೆಂಟ್ ಚುಮುಕಿಸಿಕೊಂಡು, ಹೊಸ ತರುಣ ಆಫೀಸರ್ ತರ ಟಿವಿಯಿಂದ ರೈಲಿನಿಂದ ಇಳಿಯಬೇಕೆಂದುಕೊಂಡಿದ್ದರೆ ನಡೆದಿದ್ದೇ ಬೇರೆ. ಚಂದ್ರುವಿನ ವಿಚಾರಕ್ಕೆ ತಲೆ ಕೊಡದೆ ನಿರ್ಲಿಪ್ತ ಸನ್ಯಾಸಿಯಂತೆ ರೈಲು ಮುಂದೆ ಚಲಿಸಿತು. ಚಂದ್ರು ಬಿಟ್ಟ ಕಣ್ಣಿನಿಂದ ಧಾರವಾಡದ ಪ್ರಥಮ ಸ್ವಾಗತವನ್ನ ನೋಡಿದ. ಅತಿ ಸಣ್ಣ ಸ್ಟೇಷನ್, ಮಲ್ಲೇಶ್ವರಂ ಅಂತದ್ದು. ನೋಡಲು ಸ್ವಚ್ಛವಾಗಿದೆ. ಕೆಲವೇ ಜನರು ಅಲ್ಲಿ ಇಲ್ಲಿ ನಿಂತಿದ್ದರು. ರೈಲು ವಿದಾಯ ಹೇಳಿದ ಬಳಿಕ ನೀರವವಾದ ವಾತಾವರಣ ಮೂಡಿತ್ತು. ಚಂದ್ರು ತನ್ನ ಜೊತೆಗೆ ಬಂದಿದ್ದ ಕೋಗಿಲೆ ಕಂಠದ ಸುಂದರಿಗಾಗಿ ಕಣ್ಣು ಆಡಿಸಿದ. ಅವಳು ಕಾಣಿಸದೆ ಹೊರಟು ಹೋಗಿದ್ದಳು. ಕೈಯಲ್ಲಿಯ ಸಾಮಾನನ್ನ ಕೆಳಗಿರಿಸಿ ತಲೆ ಎತ್ತಿ ನೋಡಿದಾಗ ಕಂಡದ್ದು ವಿನು ಅಲ್ಲ, ಕಿಟ್ಟಿ. ಇದೇನು ಚಂದ್ರು, ರೈಲಿನಲ್ಲಿ ಬಂದೆಯೋ ಅಥವಾ ನಡೆದು ಬಂದೆಯೋ ಎನ್ನುತ್ತಾ ಕಿಟ್ಟಿ ಹಳೆಯ ಸಲಿಗೆಯಿಂದ ಬೆನ್ನಿಗೆ ನಯವಾದ ಏಟು ಹಾಕಿದ. ಅವನ ನಯಕ್ಕೆ ಇವನ ಬೆನ್ನು ಮುರಿದಂತಾಯಿತು. ಸಾರಿ ಕಿಟ್ಟಿ, ಏನ್ ಮಾಡೋದು, ತುಂಬಾ ನಿದ್ರೆ ಬಂದಿತ್ತು. ಟಿಸಿ ಬಂದು ನಿಮ್ಮ ಧಾರವಾಡ ಬಂದಿದೆ ಎಂದಾಗಲೇ ಎಚ್ಚರ. ಟಿಸಿ ಬಾರದಿದ್ದರೆ ನೀನು ಬೆಳಗಾಂಗೋ ಮೀರಜ್ಗೋ ಹೋಗುತ್ತಿದ್ದೆ ಎಂದು ಕಿಟ್ಟಿ ಚಂದ್ರುವಿನ ಸಾಮಾನಿಗೆ ಕೈ ಹಾಕಿದ. ಕಿಟ್ಟಿ, ನಾನು ಈ ವೇಷದಲ್ಲೇ ಬರಲಾರೆ, 5 ನಿಮಿಷ ಬಟ್ಟೆ ಹಾಕಿಕೊಂಡು ಬರ್ತೀನಿ ಎಂದು ಚಂದ್ರು ವೇಟಿಂಗ್ ರೂಮ್ಗೆ ಹೋದ.
ಹೊರಗೆ ಬರುವಷ್ಟರಲ್ಲಿ ಸಿಟಿ ಬಸ್ ಹೋಗಾಗಿತ್ತು. ರಿಕ್ಷಾಗಳ ಜೊತೆ ಕಿಟ್ಟಿ ಚೌಕಾಸಿ ನಡೆಸುತ್ತಿದ್ದ. ಬಡಕಲು ಕುದುರೆಯ ಟಾಂಗ ನೋಡಿ ಚಂದ್ರು, ಕಿಟ್ಟಿ, ನಿಮ್ಮೂರಿನ ರಥದಲ್ಲಿ ಹೋಗೋಣವೇ ಎಂದ. ಚಂದ್ರು ಕಿಟ್ಟಿ ಟಾಂಗ ಏರಿದರು. ಬೆಳಗಿನ ಜಾವವು ಅಳಿದು ನಿದ್ರೆಯ ಆಲಸ್ಯವೂ ಅಳಿದು ನಸುನಗುತ್ತಿರುವ ಧಾರವಾಡವನ್ನು ಚಂದ್ರು ಅಚ್ಚರಿಯಿಂದ ನೋಡಿದ. ಎತ್ತರದ ದಿನ್ನೆಯನ್ನು ಏರಲಾರದೆ ಏತಿಸಿರು ಬಿಡುತ್ತಿರುವ ಕುದುರೆಯನ್ನ ನೋಡಿ ಚಂದ್ರು, ಅಯ್ಯ, ಸ್ವರ್ಗದ ಕಲ್ಪನೆಯಂತೂ ನನಗಿಲ್ಲ, ಆದರೆ ಕುದುರೆಯ ನರಕದ ಯಾತನೆಯನ್ನು ನೋಡಲು ಸಾಧ್ಯವಾಗದು ಎಂದು ಕೆಳಗಿಳಿದ. ಮತ್ತೆ ಇಳಿಜಾರು ಬಂದಾಗ ಏರಿದ. ಇದೆಲ್ಲ ಸಾಮಾನ್ಯವೆಂಬಂತೆ ಕಿಟ್ಟಿ ನಸುನಗುತ್ತಿದ್ದ. ಮನೆಯ ಹೊರಗೆ ಚಟಕದ ಶಬ್ದ ಕೇಳಿ ಶಾಂತಮ್ಮ ಹೊರಗೆ ಬಂದರು. ಬಾ ಚಂದ್ರು, ಬಾ. ಚೆನ್ನಾಗಿದ್ಯಾ? ಹೇಗಿತ್ತು ನಿನ್ನ ಪ್ರಯಾಣ? ಚೆನ್ನಾಗಿತ್ತು ಅತ್ತೆ. ಇರದೆ ಏನು? ಮಂಜುಳ ಧ್ವನಿಯ ಸುಮಧುರ ರೂಪಿನ ಸಹಪ್ರಯಾಣಿಕಳು ಸಿಕ್ಕಾಗ ಎಂದು ಮನಸ್ಸಿನಲ್ಲೇ ಒಣಗಿಕೊಂಡ. ಚಂದ್ರು, ಇವತ್ತು ಆಫೀಸಿಗೆ ರಜಾ ಹಾಕೀನಿ, ನಿಂಗೆ ಧಾರವಾಡ ತೋರಿಸ್ತೀನಿ, ಇಡ್ಲಿ ಚಟ್ನಿ ತಿನ್ನುತ್ತಾ ಕಿಟ್ಟಿ ಹೇಳಿದ. ಇಲ್ಲ ಕಿಟ್ಟಿ, ಇವತ್ತು ರೂಮ್ ನೋಡೋಣ. ಇಲ್ಲ ಕಣೋ ಚಂದ್ರು, ನಮ್ಮನೆಯಲ್ಲಿ ಯಾಕಿರಬಾರ್ದು? ಕಿಟ್ಟಿ ಕೇಳಿದ. ಕಿಟ್ಟಿ, ಇದು ಒಂದೆರಡು ದಿನದ ಮಾತಲ್ಲ. ಅಲ್ಲದೆ ನಾನು ಇಲ್ಲಿ ಕೆಲಸ ಮಾಡುವವರೆಗೂ ನನಗೆ ರೂಮ್ ಬೇಕೇ ಬೇಕು. ಯಾಕೆ ಚಂದ್ರು, ಇಲ್ಲಿ ಬರುವ ಮೊದಲೇ ಮನೆ ಬಿಡುವ ವಿಚಾರ ಮಾತಾಡ್ತಿದ್ಯಾ? ಹಾಗಲ್ಲ ಕಿಟ್ಟಿ, ಇದು ನಮ್ಮ ಊರಲ್ಲ. ನನಗಿಲ್ಲಿ ಬೇರೆ ಬಂಧುಗಳಿಲ್ಲ. ಮೊದಲನೇ ಕೆಲಸ ಬಿಡಬಾರದು ಅಂತ ಬಂದಿದ್ದೀನಿ. ಆಗಲೇ ಬೇರೆ ಕಡೆ 2 ಇಂಟರ್ವ್ಯೂ ಕೊಟ್ಟಿದ್ದೇನೆ. ಏನಾದ್ರೂ ಬೆಂಗಳೂರಲ್ಲಿ ಬೇರೆ ಕೆಲಸ ಸಿಕ್ಕಿದರೆ ಬೆಂಗಳೂರಿಗೆ ನಾನು ವಾಪಸ್ ಹೋಗೋದು ಖಂಡಿತ. ಇರಲಿ, 4 ಜನರಿಗೆ ಹೇಳಿದ್ರಾಯ್ತು. ಇಲ್ಲಿ ಬೇಗನೆ ಮನೆ ಸಿಗ್ತಾವೆ. ನೀನ್ ಹೇಗೋ ಬ್ರಹ್ಮಚಾರಿ ಇದ್ದಿ, ಚಿಕ್ಕ ಮನೆಯೋ ಕೋಣೆಯೋ ಆದ್ರೂ ಸಾಕು ಎಂದ ಕಿಟ್ಟಿ. ಒಂದೇ ದಿನದಲ್ಲಿ ಧಾರವಾಡದ ದರ್ಶನವೂ ಆಯಿತು. ವಿಶ್ವವಿದ್ಯಾಲಯದ ಪರಿಸರ, ಅತ್ತಿಕೊಳದ ಸೋಮೇಶ್ವರನನ್ನು, ಕಿತ್ತೂರ ಚೆನ್ನಮ್ಮನ ಪಾರ್ಕು ನೋಡಿದ್ದಾಯಿತು. ಚಂದ್ರು, ನನಗೆ ಧಾರವಾಡ ಒಗ್ಗಿದೆ. ಇಲ್ಲಿಯೇ ಓದಿದ್ದೇನೆ, ಸ್ನೇಹಿತರಿದ್ದಾರೆ. ನನಗೆ ಬೇರೆ ಊರಿಗೆ ಹೋದರೆ ಉಸಿರು ಸಿಕ್ಕಿಕೊಂಡಂತಾಗುತ್ತದೆ. ಹೌದು, ಅವರವರ ಊರು ಅವರವರಿಗೆ ಸ್ವರ್ಗ. ಮಳೆಗಾಲದ ದಿನಗಳು, ಎಲ್ಲೆಲ್ಲಿಯೋ ಹಸಿರಿನ ಹಬ್ಬ, ನೂರಾರು ಹೂಗಳ ರಾಶಿ. ಧಾರವಾಡದ ಕೆಂಪು ಮಣ್ಣು ಚಪ್ಪಲಿಯ ನೆಂಟಸ್ತನ ಬೆಳೆಸಲು ಯತ್ನಿಸುತ್ತಿತ್ತು. ಸಂಪಿಗೆ ಹೂವಿನ, ಸುಗಂಧರಾಜದ, ಸೇವಂತಿಗೆ ಹೂವಿನ ಸಮ್ಮೇಳನದ ವಾತಾವರಣ ಎಂಥ ಆರಸಿಕರನ್ನು ರಸಿಕನನ್ನಾಗಿ ಮಾಡುತ್ತಿತ್ತು. ಧಾರವಾಡದ ಶ್ರಾವಣ ಬಹಳ ಸುಂದರವಾಗಿತ್ತು. ಕಿಟ್ಟಿಯ ಈ ಸ್ವರ್ಗ ಎಷ್ಟೇ ಸುಂದರವಾಗಿದ್ದರೂ ಚಂದ್ರುವಿಗೆ ಬೆಂಗಳೂರಿನ ಮೋಹ ಬಿಡಲಾರದಂತಾಗಿತ್ತು. ಅವನ ಪ್ರಕಾರ ಬೆಂಗಳೂರು ಬೆಡಗಿನ ವೈಯಾರಿ, ಧಾರವಾಡ ಬಾಲಿಶ ತರುಣಿಯಾಗಿತ್ತು. ಬಂದ 3ನೇ ದಿನವೇ ಶಾಂತಮ್ಮ ಕಿಟ್ಟಿಗೆ, ಚಂದ್ರುಗೆ ರೂಮ್ ಹೇಳಿದ್ಯಂತೆ, ಮಾಳಮಟ್ಟಿಯ ಭೀಮಣ್ಣ ದೇಸಾಯರ ಮನೆ ಬಾಡಿಗೆಗೆ ಇದೆಯಂತೆ ಅಂತ ನಿನ್ನ ಗೆಳೆಯ ಚಾಂದ್ ಬಾಗ್ ಬಂದ್ ಹೇಳ್ದ. ಚಂದ್ರು, ಕಿಟ್ಟಿ ಎತ್ತರದ ತಗ್ಗುದಿನ್ನೆಯ ಮಾಳಮಟ್ಟಿಗೆ ಹೋದರು. ವಿಶಾಲವಾದ ಸ್ಥಳದ ಸುತ್ತಲೂ ಬೇಲಿ ಇರುವ ಕಾಂಪೌಂಡಿನಲ್ಲಿ ಒಂದು ಹಳೆಯ ಮನೆ, ಕಪ್ಪು ಹಂಚಿನ ಮನೆ. ಮನೆಯ ಸುತ್ತಲೂ ಸಮೃದ್ಧವಾದ ತೋಟ. ಅಲ್ಲಿ ಏನಿದೆ, ಏನಿಲ್ಲ. ಸಾಲಾಗಿ ನೆಟ್ಟ ಪೇರಲೆ ಗಿಡ, ಮಾವಿನ ಗಿಡ, ಹಲಸಿನ ಗಿಡಗಳು, ಬಾಳೆಯ ಗಿಡಗಳ ಸಮೂಹ, ಹೂವಿನ ಗಿಡಗಳ ಪೈಪೋಟಿ, ಸಂಪಿಗೆಯ, ಮಲ್ಲಿಗೆಯ, ಪಾರಿಜಾತದ ಗಿಡಗಳು, ಅಪರೂಪದ ಬಕುಳ ಗಿಡ, ಡೇಲಿಯಾದ ಬಣ್ಣ ಬಣ್ಣದ ಹೂಗಳು ತೋಟದಲ್ಲಿ ಮಿರಮಿರನೆ ಹೊಳೆಯುತ್ತಿದ್ದವು. ಮನೆಯ ಮುಂದೆ ತೋಟ ಅನ್ನುವುದರ ಬದಲು ತೋಟದಲ್ಲಿ ಒಂದು ಮನೆ ಅಂದರೂ ತಪ್ಪಾಗಲಾರದು. ಚಂದ್ರು ಈ ತರದ ಗಿಡ ಮರಗಳಿಂದ ಕೂಡಿದ ಮನೆಯನ್ನು ಬೆಂಗಳೂರಿನಲ್ಲಿ ನೋಡಿಯೇ ಇಲ್ಲ. 30-40 ಸೈಟಿನಲ್ಲಿ 3 ಅಂತಸ್ತಿನ ಕಿಷ್ಕಿಂಧೆಯ ಪ್ರಪಂಚವೇ ಅವನಿಗೆ ಪರಿಚಿತ. ಮಣ್ಣಿನ ಪಾಟಿನಲ್ಲಿ ಹಾಕಿದ ಗಿಡವೇ ತೋಟ. ಕ್ಷಯರೋಗಿಯಂತಿರುವ ಮಾನವ ಸಮೂಹದಿಂದ ಕೂಡಿದ ಬೆಂಗಳೂರಲ್ಲಿ ದಷ್ಟಪುಷ್ಟವಾಗಿ ನಿರಾಭರಣ ಸುಂದರಿಯಾಗಿ ನಿಂತ ಆರೋಗ್ಯಕರವಾದ ಧಾರವಾಡವೆಲ್ಲಿ ಅವನಿಗೆ ಅಜಗಜಾಂತರವೆನಿಸಿತು. ಮನೆಯ ಮೇಲೊಂದು ಮಾಡಿ ಕಂಡಿತು. ಪ್ರಾಯಶಃ ಅದನ್ನು ಬಾಡಿಗೆ ಕೊಡುತ್ತಾರೋ ಏನೋ ಮನಸ್ಸಿನಲ್ಲೇ ಎಣಿಸಿದ ಚಂದ್ರು. ಕಿಟ್ಟಿ ಮನೆಯ ಮುಂದೆ ನಿಂತು ಬಾಗಿಲು ತಟ್ಟಿದ. ಬಾಗಿಲು ತಟ್ಟಿದ ಶಬ್ದಕ್ಕೆ ಬಾಗಿಲು ತೆಗೆದವರನ್ನು ನೋಡಿ ಅವಕ್ಕಾಗಿ ನಿಂತ ಚಂದ್ರು. ಬಾಗಿಲು ತೆಗೆದವರು ಮತ್ತಾರೂ ಆಗಿರದೆ ರೈಲಿನ ಗಾನ ಕೋಗಿಲೆ ಸುಂದರಿ ವಿನುತಾ ಆಗಿದ್ದಳು. ವಿನುತಾ ಕೂಡ ಅವನಷ್ಟೇ ದಿಗ್ಭ್ರಮೆಯಿಂದ ಅವನನ್ನೇ ನೋಡುತ್ತಾ ನಿಂತಳು. ಕಿಟ್ಟಿ ಈ ಸೂಕ್ಷ್ಮವನ್ನು ತಿಳಿಯದೆ, ಭೀಮಣ್ಣ ಇದ್ದಾರೇನು ಎಂದು ಕೇಳಿದ. ಕೂಡಲೇ ಅವಸರಿಸಿಕೊಂಡು ವಿನುತಾ, ಇದ್ದಾರೆ, ಬರ್ರಿ, ಒಳಗಟ್ಟಿ ಬರ್ರಿ, ಈಗ ಬರ್ತಾರೆ. ವಿನುತಾ ಹರಿಣಿಯಂತೆ ಓಡಿ ಮಾಯವಾದಳು. ಮುರುಕಲು ಸೋಫಾ ಹಾಗೂ ಹಳೆಯ ಕುರ್ಚಿಗಳು ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಹೇಳುತ್ತಿದ್ದವು. ಏನೇ ಆದರೂ ಇದೇ ಕೋಣೆಯನ್ನು ಬಾಡಿಗೆಗೆ ತೆಗೆದುಕೊಳ್ಳಬೇಕು ಎಂದುಕೊಂಡ ಚಂದ್ರು ರೈಲಿನಲ್ಲಿ ವಿನುತೆಯನ್ನ ನೋಡಿದ್ದು
ಅವಳು ಹಾಡಿದ್ದು ಕಿಟ್ಟಿಗೆ ಹೇಳಬಾರದೆಂದು ಅಕಾರಣವಾಗಿ ಯೋಚಿಸಿದ. ಭೀಮಣ್ಣ ಹೇಳಿದ ಎಲ್ಲಾ ಕರರಿಗೆ ಒಪ್ಪಿಗೆ ಇತ್ತು. ಮನೆಗೆಯನ್ನು ಗೊತ್ತು ಮಾಡಿಕೊಂಡು ಹೊರಗೆ ಬರುವಾಗ ಚಂದ್ರು ಉಲ್ಲಾಸಿತನಾಗಿದ್ದ. ಆದರೆ ಕಿಟ್ಟಿ ಮಾತ್ರ, ನನಗೇನೋ ಬಾಡಿಗೆ ಬಾಳ ಅನಿಸ್ತಿದೆ. ನೀನು ಒತ್ತಾಯಕ್ಕೆ ಒಪ್ಪಬೇಡ. ಇನ್ನೆರಡು ದಿನದಲ್ಲಿ ಇದಕ್ಕೂ ಕಡಿಮೆ ಬಾಡಿಗೆಗೆ ರೂಮು ಸಿಗುತ್ತವೆ. ಪ್ರಯತ್ನ ಮಾಡೋಣ ಎಂದರು. ಚಂದ್ರು ನಯವಾಗಿ ನಿರಾಕರಿಸಿದ, ಮನದಲ್ಲಿ ಸುಂದರಿಯನ್ನು ನೆನೆಯುತ್ತಾ.